ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಸೈನಿಕ್ ಸ್ಕೂಲ್ ಇಂಟೆಲಿಜೆನ್ಸ್ ಸಿಲೆಬಸ್ ಚಾಪ್ಟರ್ ನಂಬರ್ 6 ಲಾಜಿಕಲ್ ವೆನ್ ಡಯಾಗ್ರಾಮ್ ಇದ್ರ ಮೇಲೆ ಒಂದು 25 ಮಾಡೆಲ್ ಕ್ವಶನ್ನ ಸಾಲ್ವ್ ಮಾಡಿಸ್ತೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ ಅವರೇ ಒಂದು ವೆನ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಆಯ್ತಾ, ಅವರೇ ಒಂದು ವೆನ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ. ಆ 4 ಆಪ್ಷನ್ನಲ್ಲಿ ಯಾವ ಆಪ್ಷನ್ನು ಆ ವೆನ್ ಡಯಾಗ್ರಾಮ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಆಯ್ತಾ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. 4 ಆಪ್ಷನ್ ಇದೆ, ಅದರಲ್ಲಿ ಆಪ್ಷನ್ ಬಿ ಬೆಸ್ಟ್ ಸೂಟ್ ಆಗುತ್ತೆ. ಆಯ್ತಾ, ಏನಕ್ಕೆ ಅಂದರೆ ಫಸ್ಟ್ ಸರ್ಕಲ್ ನೋಡಿ. ಫಸ್ಟ್ ಸರ್ಕಲ್ ಮೇಲ್ಸ್ ಅಂತ ಬರ್ಕೋಬಹುದು. ಆಯ್ತಾ, ಸೆಕೆಂಡ್ ಸರ್ಕಲ್ ಫಾದರ್ಸ್ ಅಂತ ಬರ್ಕೋಬಹುದು. ಆಯ್ತಾ, ಮೂರನೇ ಸರ್ಕಲ್ ಸನ್ಸ್ ಅಂತ ಬರ್ಕೋಬಹುದು. ಆಯ್ತಾ ನೋಡಿ, ಎಲ್ಲ ಫಾದರ್ಸು ಮೇಲ್ ಆಗಿರ್ತಾರೆ. ಆಯ್ತಾ, ಎಲ್ಲ ಸನ್ಸ್ಗೂ ಫಾದರ್ಸ್ ಇರ್ತಾರೆ. ಆಯ್ತಾ, ಪ್ರತಿಯೊಬ್ಬ ಸನ್ಸ್ಗೂ ಫಾದರ್ಸ್ ಇರ್ತಾರೆ, ಎಲ್ಲ ಫಾದರ್ಸು ಮೇಲ್ ಆಗಿರ್ತಾರೆ. ಆಯ್ತಾ, ಕನ್ನಡದಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಎಲ್ಲ ಮಕ್ಳಿಗೂ ತಂದೆ ಇರ್ತಾರೆ. ಆಯ್ತಾ, ಎಲ್ಲ ತಂದೆಯರು ಮೇಲ್ ಪುರುಷರಾಗಿರ್ತಾರೆ. ಆಯ್ತಾ, ಕ್ವಶನ್ ನಂಬರ್ 1ಗೆ ಆನ್ಸರ್ ಏನ್ಬರುತ್ತೆ? ಆನ್ಸರ್ ಬಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಅಲ್ಲಿ ಗೋಟ್, ಕಾರ್ನಿವೋರಸ್, ಲಯನ್, ಕನ್ನಡದಲ್ಲಿ ಮೇಕೆ, ಮಾಂಸಾಹಾರಿಗಳು ಮತ್ತು ಸಿಂಹ. ಆಯ್ತಾ, ಈ ರೀತಿ 3 ಐಟಮ್ಸ್ ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾನೆ. ಯಾವ ಆಪ್ಷನ್ ಇದನ್ನ ಬೆಸ್ಟ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇರ್ಫುಲ್ ಆಗಿ ನೋಡಿ. ಆಯ್ತಾ ನೋಡಿ, ಫಸ್ಟ್ ಏನಾಗುತ್ತೆ? ಕಾರ್ನಿವೋರಸ್. ಕಾರ್ನಿವೋರಸ್ ಅಂದ್ರೆ ಮಾಂಸಾಹಾರಿಗಳು ಅಂತ. ಕಾರ್ನಿವೋರಸ್. ಆಯ್ತಾ, ಕಾರ್ನಿವೋರಸ್ ಅಂದ್ರೆ ಮಾಂಸಾಹಾರಿಗಳು. ಆಯ್ತಾ, ಅದ್ರೊಳಗಡೆ ಎಲ್ಲಾ ಸಿಂಹನು ಬರುತ್ತೆ. ಎಲ್ಲಾ ಸಿಂಹನು ಕಾರ್ನಿವೋರಸ್ ಆಗಿರುತ್ತೆ, ಮಾಂಸಾಹಾರಿ ಆಗಿರುತ್ತೆ. ಆಯ್ತಾ, ಎಲ್ಲಾ ಸಿಂಹನು ಕಾರ್ನಿವೋರಸ್ ಆಗಿರುತ್ತೆ, ಎಲ್ಲಾ ಸಿಂಹಗಳು ಮಾಂಸಾಹಾರಿಗಳಾಗಿರುತ್ತೆ. ಆಯ್ತಾ, ಅದು ಹುಲ್ ತಿನ್ನಲ್ಲ. ಸಿಂಹಗಳು ಹುಲ್ ತಿನ್ನಲ್ಲ, ಅದು ಮಾಂಸನೇ ತಿನ್ನೋದು. ಅದಕ್ಕೆ ಅದನ್ನ ಮಾಂಸಾಹಾರಿಗಳು ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಕಾರ್ನಿವೋರಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಗೋಟು. ಆಯ್ತಾ, ಇದಕ್ಕೂ ಸಂಬಂಧನೇ ಇಲ್ಲ. ಗೋಟ್ನ ಸಪರೇಟಾಗಿ ಬರ್ಕೊಳ್ಳಿ. ಅದನ್ನ ಗೋಟ್ನ ಸಪರೇಟಾಗಿ ಬರ್ಕೊಳ್ಳಿ. ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು, GOAT ಗೋಟ್ ಅಂತ. ಆಯ್ತಾ, ಇದಕ್ಕೆ ಯಾವ ಆಪ್ಷನ್ ಬೆಸ್ಟ್ ಸೂಟ್ ಆಗುತ್ತೆ? ಕ್ವಶನ್ ನಂಬರ್ 2ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಅಲ್ಲಿ ಟ್ರಕ್, ಶಿಪ್ಪು, ಗೂಡ್ಸ್, ಕನ್ನಡದಲ್ಲಿ ಟ್ರಕ್ಕು, ಹಡಗು, ಸರಕುಗಳು ಅಂತ ಕೊಟ್ಟಿದ್ರೆ. ಆಯ್ತಾ, 4 ಡಯಾಗ್ರಾಮ್ ಕೊಟ್ಟಿದ್ರೆ. 4 ಡಯಾಗ್ರಾಮ್ ಯಾವ ಡಯಾಗ್ರಾಮ್ ಇದನ್ನ ಬೆಸ್ಟ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ರೆ ನೋಡಿ. ಗೂಡ್ಸ್ ಅಥವಾ ಸರಕುನ ಟ್ರಕ್ಕಲ್ಲಾರು ಕ್ಯಾರಿ ಮಾಡ್ಬೋದು, ಶಿಪ್ಪಲ್ಲಾರು ಕ್ಯಾರಿ ಮಾಡ್ಬೋದು. ಆಯ್ತಾ, ಗೂಡ್ಸ್ನ ಅಥವಾ ಸರಕುನ ಟ್ರಕ್ಕಲ್ಲಾರು ಕ್ಯಾರಿ ಮಾಡ್ಬೋದು ಅಥವಾ ಶಿಪ್ಪಲ್ಲಾರು, ಶಿಪ್ ಅಂದ್ರೆ ಹಡಗಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು, ಕ್ಯಾರಿ ಮಾಡ್ಬೋದು. ಆಯ್ತಾ, ಇದನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಸೆಂಟ್ರಲ್ಲಿ ಗೂಡ್ಸ್ ಅಂತ ಬರ್ಕೊಳ್ಳಿ. ಗೂಡ್ಸ್ ಅಂದ್ರೆ ಸರಕುಗಳು. ಆಯ್ತಾ, ಅದನ್ನ ನೀವು ಟ್ರಕ್ಕಲ್ಲಾರು ಕ್ಯಾರಿ ಮಾಡಿ, ಟ್ರಕ್ಕಲ್ಲಾರು ಕ್ಯಾರಿ ಮಾಡಿ, ಟ್ರಕ್ಕಲ್ಲಾರು ಕ್ಯಾರಿ ಮಾಡಿ ಅಥವಾ ಶಿಪ್ಪಲ್ಲಾರು ತಗೊಂಡೋಗಿ, SHIP ಶಿಪ್. ಹಡಗಲ್ಲಾರು ತಗೊಂಡೋಗಿ ಗೂಡ್ಸ್ನ ಟ್ರಕ್ಕಲ್ಲಾರು ತಗೊಂಡೋಗಿ. ಆಯ್ತಾ, ಈ ರೀತಿ ಇದು ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಕ್ವಶನ್ ನಂಬರ್ 3ಗೆ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 3ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಅಲ್ಲಿ ಉತ್ತರ ಪ್ರದೇಶ್, ಮೀರಟ್, ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಮೀರಟ್, ಉತ್ತರ ಪ್ರದೇಶ, ಭಾರತ ಅಂತ ಕೊಟ್ಟಿದ್ದಾರೆ. ನೀವೆಲ್ಲ ಜನರಲ್ ನಾಲೆಜ್ ನೀಟಾಗಿ ಕಲ್ತಿದ್ರೆ ನಮ್ಗೆ ಗೊತ್ತಾಗುತ್ತೆ, ಇದು ರಿಲೇಷನ್ ಗೊತ್ತಾಗುತ್ತೆ. ಆಯ್ತಾ, ಫಸ್ಟ್ ಏನು ಬರುತ್ತೆ? ಇಂಡಿಯಾ ಬರುತ್ತೆ. ಇಂಡಿಯಾ ಅಥವಾ ಕನ್ನಡದಲ್ಲಿ ಭಾರತ ಅಂತ ಬರುತ್ತೆ. ಅದರೊಳಗಡೆ ಉತ್ತರ ಪ್ರದೇಶ ಇರುತ್ತೆ. ಇಂಡಿಯಾ ದೇಶದ ಒಳಗಡೆ UP ಬರುತ್ತೆ. UP ಅಥವಾ ಉತ್ತರ ಪ್ರದೇಶ ಬರುತ್ತೆ. ಆಯ್ತಾ, ಉತ್ತರ ಪ್ರದೇಶದ ಒಂದು ಸಿಟಿ ಮೀರತ್ ಅಂತ ಆಗಿರುತ್ತೆ. ಆಯ್ತಾ, ಉತ್ತರ ಪ್ರದೇಶದಲ್ಲಿ ಒಂದು ಸಿಟಿ, ಅದೇನಾಗುತ್ತೆ? ಮೀರಟ್. ಏನು ಸ್ಪೆಲ್ಲಿಂಗು? ಮೀರಟ್ ಅಥವಾ ಮೀರತ್ ಅಂತ ಹೇಳ್ಬೋದು. ಆಯ್ತಾ, ಫಸ್ಟ್ ಇಂಡಿಯಾದೊಳಗಡೆ ಉತ್ತರ ಪ್ರದೇಶ ಇದೆ, ಉತ್ತರ ಪ್ರದೇಶದ ಒಳಗಡೆ ಮೀರಟ್ ಇದೆ. ಆಯ್ತಾ, ಆಪ್ಷನ್ ಏನು ಬರುತ್ತೆ ಇದಕ್ಕೆ? ಆಪ್ಷನ್ ಎ ಆಗುತ್ತೆ. ಕ್ವಶನ್ ನಂಬರ್ 4ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಅಲ್ಲಿ ಹೌಸ್, ಬೆಡ್ರೂಮ್, ಬಾತ್ರೂಮ್ ಅಂತ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಮನೆ, ಮಲಗುವ ಕೋಣೆ, ಸ್ನಾನ ಗೃಹ ಅಂತ ಕೊಟ್ಟಿದ್ದಾರೆ. ಆಯ್ತಾ, ಹೌಸ್ ಅಂದ್ರೆ ಈ ರೀತಿ ಬರ್ಕೋಬಹುದು. ಆಯ್ತಾ, ದೊಡ್ಡ ಸರ್ಕಲ್ನ ಹೌಸ್ ಅಂತ ಬರ್ಕೋಬಹುದು. ಆಯ್ತಾ, ಹೌಸ್ ಒಳಗಡೆ ಬೆಡ್ರೂಮ್ ಇರುತ್ತೆ, ಬಾತ್ರೂಮ್ ಇರುತ್ತೆ. ಆಯ್ತಾ, ಮನೆ ಒಳಗಡೆ ಮಲಗುವ ಕೋಣೆನೂ ಇರುತ್ತೆ, ಸ್ನಾನ ಗೃಹನೂ ಇರುತ್ತೆ. ಆಯ್ತಾ, ಅದನ್ನ ಈ ರೀತಿ ಬರ್ಕೋಬಹುದು. ಆಯ್ತಾ, ಇದೇನಾಗುತ್ತೆ? ಬೆಡ್ರೂಮು. ಆಯ್ತಾ, ಇದು ಬಾತ್ರೂಮ್. ಬೆಡ್ರೂಮು, ಇದು ಬಾತ್ರೂಮ್ ಅಂತ ಬರ್ಕೋಬಹುದು. ಆಯ್ತಾ, ಇದು ಬೆಸ್ಟ್ ರೆಪ್ರೆಸೆಂಟ್ ಮಾಡುತ್ತೆ. ಕ್ವಶನ್ ನಂಬರ್ 5ನ ಏನು ಬರುತ್ತೆ? ಈ ಫಿಗರು ಬೆಸ್ಟ್ ರೆಪ್ರೆಸೆಂಟ್ ಮಾಡುತ್ತೆ. ಕ್ವಶನ್ ನಂಬರ್ 5 ಆನ್ಸರ್ ಏನು ಬರುತ್ತೆ? ಆನ್ಸರು ಬಿ ಆಗಿರುತ್ತೆ. ಆಯ್ತಾ, ನೀವೆಲ್ಲ ಇಮೇಜಿನ್ ಮಾಡ್ಕೋಬಹುದು. ಬೆಡ್ರೂಮ್ ಒಳಗಡೆ ಅಟ್ಯಾಚ್ಡ್ ಬಾತ್ರೂಮ್ ಅಂತ ಇರುತ್ತೆ. ಅವನೇನು ಅಟ್ಯಾಚ್ಡ್ ಬಾತ್ರೂಮ್ ಅಂತ ಕೊಟ್ಟಿಲ್ಲ. ಆಯ್ತಾ, ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಅಂತ ಇದ್ರೆ ಬೆಡ್ರೂಮ್ ಒಳಗಡೆ ಇನ್ನೊಂದು ಸರ್ಕಲ್ ಬರೋದು. ಆಯ್ತಾ,
ಬೆಡ್ರೂಮ್ ಒಳಗಡೆ ಇನ್ನೊಂದು ಸರ್ಕಲ್ ಬಂದಿರಲ್ಲ, ಅವನೇನು ಕೊಟ್ಟಿದ್ದು ಸಪ್ರೇಟಾಗಿ ಕೊಟ್ಟಿದ್ದಾನೆ, ಹೌಸು ಬೆಡ್ರೂಮು ಬಾತ್ರೂಮ್ ಅಂತ. ಅದಕ್ಕೆ ಇದನ್ನು ಈ ಫಿಗರ್ನ ನಾವು ತಗೋಬೋದು. ಕ್ವಶನ್ ನಂಬರ್ 5 ಆನ್ಸರು ಬಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ವರ್ಡ್ಸ್ ವಿತ್ ನೋ ಓವೆಲ್, ವರ್ಡ್ಸ್ ವಿತ್ 1 ಓವೆಲ್, ವರ್ಡ್ಸ್ ವಿತ್ 2 ಓವೆಲ್. ಕನ್ನಡದಲ್ಲಿ ಸ್ವರವಿಲ್ಲದ ಪದಗಳು, 1 ಸ್ವರವಿರುವ ಪದಗಳು, 2 ಸ್ವರವನ್ನು ಹೊಂದಿರುವ ಪದಗಳು ಅಂತ ಕೊಟ್ಟಿದ್ದಾರೆ. ಆಯ್ತಾ, ಇದಕ್ಕೆಲ್ಲ ಹೇಳಿದ್ನಲ್ಲ, ಆಲ್ರೆಡಿ ಹೇಳಿದ್ನಲ್ಲ. ನೀವು ಇಂಟೆಲಿಜೆನ್ಸ್ಗೆ ಏನಾರ ಕೈ ಹಾಕಿದ್ರೆ, ಓದಬೇಕು ಅಂತ ಕೂತ್ಕೊಂಡ್ರೆ ಅದಕ್ಕೆ ಮುಂಚೆ ನೀವು ಮ್ಯಾಥ್ಸ್ ಕಂಪ್ಲೀಟ್ ಆಗಿರಬೇಕು, ಜನರಲ್ ನಾಲೆಜ್ ಕಂಪ್ಲೀಟ್ ಆಗಿರಬೇಕು, ಮತ್ತು ಲ್ಯಾಂಗ್ವೇಜ್ ಕಂಪ್ಲೀಟ್ ಆಗಿರಬೇಕು. ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷಲ್ಲಿ ಇಂಗ್ಲೀಷ್ ಆಗುತ್ತೆ, ಕನ್ನಡ ಮೀಡಿಯಂ ಮಕ್ಕಳಿಗೆ ಕನ್ನಡ ಆಗಿರುತ್ತೆ. ಆಯಿತಾ, ಈ 3 ನೀಟಾಗಿ ಕಲ್ತಿದ್ರೆ ಮಾತ್ರ ಇಂಟೆಲಿಜೆನ್ಸ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಆಯಿತಾ, ಇದು ಯಾವ ರೀತಿ ರೆಪ್ರೆಸೆಂಟ್ ಮಾಡುತ್ತೆ? ವರ್ಡ್ಸ್ ವಿತ್ ನೋ ಓವೆಲ್, ವರ್ಡ್ಸ್ ವಿತ್ 1 ಓವೆಲ್, ವರ್ಡ್ಸ್ ವಿತ್ 2 ಓವೆಲ್. ಕನ್ನಡದಲ್ಲಿ ಸ್ವರವಿಲ್ಲದ ಪದಗಳು, 1 ಸ್ವರವಿರುವ ಪದಗಳು, 2 ಸ್ವರಗಳನ್ನು ಹೊಂದಿರುವ ಪದಗಳು. ಇದನ್ನು ಯಾವ್ದು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಈ 3 ಡಿಫ್ರೆಂಟ್ ಥಿಂಗ್ಸ್. ಆಯಿತಾ, ಇದು 3 ಟೈಪ್ಸ್ ಅಂತ ಹೇಳ್ಬೋದು, ಅಥವಾ ಡಿಫ್ರೆಂಟ್ ಥಿಂಗ್ಸ್ ಅಂತ ಹೇಳ್ಬೋದು, ಆಲ್ ಆರ್ ಡಿಫ್ರೆಂಟ್ ಇನ್ ನೇಚರ್ ಅಂತಲೂ ಹೇಳ್ಬೋದು. ಆಯಿತಾ, ಇದು 3 ಸಪ್ರೇಟ್ ಎಂಟಿಟೀಸು. ಆಯಿತಾ, 3 ವಿಧಗಳು ಅಂತ ಹೇಳ್ಬೋದು. 3 ವಿಧಗಳು ಅಂದರೆ ಯಾವ ರೀತಿ ಮಾಡ್ತೀರಾ? 3 ವಿಧಗಳು ಅಂದರೆ ಹೆಂಗೆ ಬರೀತೀರಾ? 3 ಟೈಪ್ಸು ಅಥವಾ 3 ವಿಧಗಳು ಅಂದರೆ ಈ 3 ಈ ರೀತಿ ಬರ್ಕೋಬೋದು. ಆಯಿತಾ, 3 ಟೈಪ್ಸ್ ಅಂದ್ರೆ ಹೆಂಗೆ ಹೇಳ್ತೀವಿ? 1 ಟೈಪು, 2 ಟೈಪು, 3 ಟೈಪ್ಸ್. ಕನ್ನಡದಲ್ಲಿ 3 ವಿಧಗಳು, ಅದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಆಯಿತಾ, ಇದ್ಯಾಕೆ ಆಮೇಲೆ ಕನ್ಫ್ಯೂಸ್ ಆಗ್ಬಿಟ್ಟಿರ, ಇದೇನಕ್ಕೆ ಬರ್ತಿದ್ದೀರಿ ಅಂದ್ಬಿಟ್ಟು ಇದನ್ನು ನಡೆಸ್ತೀವಿ. 3 ಟೈಪ್ಸ್. ಆಯಿತಾ, ಸೊ ಈ ಫಿಗರು ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 6ಗೆ ಆನ್ಸರು ಡಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ಸ್ಕೂಲು, ಕ್ಲಾಸ್ ರೂಮು, ಬ್ಲ್ಯಾಕ್ ಬೋರ್ಡ್. ಕನ್ನಡದಲ್ಲಿ ಶಾಲೆ, ತರಗತಿಯ ಕೊಠಡಿ, ಕಪ್ಪು ಹಲಗೆ ಅಂತ ಕೊಟ್ಟಿದ್ದಾನೆ. ಆಯಿತಾ, ಸ್ಕೂಲ್ ಒಳಗಡೆ ಕ್ಲಾಸ್ ರೂಮ್ ಇರುತ್ತೆ, ಕ್ಲಾಸ್ ರೂಮ್ ಒಳಗಡೆ ಬ್ಲ್ಯಾಕ್ ಬೋರ್ಡ್ ಇರುತ್ತೆ. ಆಯಿತಾ, ಶಾಲೆ ಒಳಗಡೆ ತರಗತಿಯ ಕೊಠಡಿ ಇರುತ್ತೆ, ತರಗತಿಯ ಕೊಠಡಿ ಒಳಗಡೆ ಕಪ್ಪು ಹಲಗೆ ಇರುತ್ತೆ. ಆಯಿತಾ, ಇದನ್ನು ಸ್ಕೂಲ್ ಅಂತ ತಗೊಳ್ಳಿ. ಆಯಿತಾ, ಸ್ಕೂಲ್ ಒಳಗಡೆ ಕ್ಲಾಸ್ ರೂಮ್ ಇರುತ್ತೆ, ಸ್ಕೂಲ್ ಒಳಗಡೆ ಕ್ಲಾಸ್ ರೂಮ್ ಇರುತ್ತೆ. ಆಯಿತಾ, ಇದೆಲ್ಲ ಕಾಮನ್ ಸೆನ್ಸು. ಅದರೊಳಗಡೆ ಬ್ಲ್ಯಾಕ್ ಬೋರ್ಡ್ ಇರುತ್ತೆ. ಆಯಿತಾ, ಅದರೊಳಗಡೆ ಬ್ಲ್ಯಾಕ್ ಬೋರ್ಡ್ ಅಥವಾ ಬೋರ್ಡ್ ಇರುತ್ತೆ. ಅದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 7ಗೆ ಆನ್ಸರು ಎ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8 ಪ್ಲಾನೆಟ್ಸ್, ಅರ್ತ್, ಸನ್ ಅಂತ ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಗ್ರಹಗಳು, ಭೂಮಿ, ಸೂರ್ಯ ಅಂತ ಕೊಟ್ಟಿದ್ದಾನೆ. ಒನ್ಸ್ ಅಗೇನ್ ಜನರಲ್ ನಾಲೆಜ್ ಏನೋ ನೀಟಾಗಿ ಕಲ್ತ್ರೆ ಇದನ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆಯಿತಾ, ಪ್ಲಾನೆಟ್ಸ್ ಒಳಗಡೆ ಅರ್ತ್ ಬರುತ್ತೆ. ಆಯಿತಾ, ಬುಧ, ಶುಕ್ರ, ಶನಿ, ಭೂಮಿ ಇವೆಲ್ಲ ಪ್ಲಾನೆಟ್ಸು, ಇದೆಲ್ಲ ಪ್ಲಾನೆಟ್ಸ್ ಒಳಗಡೆ ಬರುತ್ತೆ. ಆಯಿತಾ, ಕನ್ನಡದಲ್ಲಿ ಗ್ರಹ ಅಂತ ಹೇಳ್ತಾರೆ. ಆಯಿತಾ, ಇವೆಲ್ಲ ಗ್ರಹಗಳು, ಅದೆಲ್ಲ ಪ್ಲಾನೆಟ್ಸ್ ಒಳಗಡೆ ಬರುತ್ತೆ. ಫಸ್ಟ್ ಪ್ಲಾನೆಟ್ಸ್ ಅಂತ ಬರ್ಕೊಳ್ಳಿ, ದೊಡ್ಡ ಸರ್ಕಲು ಪ್ಲಾನೆಟ್ಸ್. ಆಯಿತಾ, ಅದರೊಳಗಡೆ ಅರ್ತ್ ಬರುತ್ತೆ. ಅರ್ತ್ ಇಸ್ ಎ ಪ್ಲಾನೆಟ್, ಅದರೊಳಗಡೆ ಅರ್ತ್ ಬರುತ್ತೆ, ಪ್ಲಾನೆಟ್ ಒಳಗಡೆ ಅರ್ತ್ ಬರುತ್ತೆ. ಆಯಿತಾ, ನೆಕ್ಸ್ಟ್ ಸನ್ ಅಂತ ಕೊಟ್ಟಿದ್ದಾರೆ. ಸನ್ ಈಸ್ ಎ ಸ್ಟಾರ್, ಸನ್ನು ನಕ್ಷತ್ರ, ಅದನ್ನು ಸಪ್ರೇಟಾಗಿ ಬರ್ಕೊಳ್ಳಿ. ಸನ್ ಈಸ್ ಎ ಸ್ಟಾರು, ಸನ್ ಈಸ್ ಎ ಸ್ಟಾರ್, ಅದು ನಕ್ಷತ್ರ, ಅದನ್ನು ಸಪ್ರೇಟಾಗಿ ಬರ್ಕೊಳ್ಳಿ. ಆಯಿತಾ, ಕ್ವಶನ್ ನಂಬರ್ 8ಗೆ ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 8ಗೆ ಆನ್ಸರು ಸಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9 ರಿವರ್ಸ್, ಕೆನಾಲ್ಸ್, ಪೆರಿನಿಯಲ್ ಸೋರ್ಸ್ ಆಫ್ ವಾಟರ್. ಕನ್ನಡದಲ್ಲಿ ನದಿಗಳು, ಕಾಲುವೆಗಳು, ದೀರ್ಘಕಾಲಿಕ ನೀರಿನ ಮೂಲಗಳು ಅಂತ ಕೊಟ್ಟಿದ್ದಾನೆ. ಪೆರಿನಿಯಲ್ ಸೋರ್ಸ್ ಆಫ್ ವಾಟರ್ ಅಂದ್ರೆ ವರ್ಷ ಪೂರ್ತಿ ಹರಿಯುವ ನೀರಿನ ಮೂಲಗಳು ಅಂತ ಹೇಳ್ಬೋದು. ಆಯ್ತಾ, ಪೆರಿನಿಯಲ್ ಅಂದ್ರೆ ವರ್ಷ ಪೂರ್ತಿ ಹರಿಯುವ ನೀರಿನ ಮೂಲಗಳು ಅಂತ ಹೇಳ್ಬೋದು. ಇದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ? ಆಯ್ತಾ, ಫಸ್ಟು ದೊಡ್ಡ ಸರ್ಕಲ್ನ ಪೆರಿನಿಯಲ್ ಅಂತ ಬರ್ಕೋಬಹುದು. ಏನು ಸ್ಪೆಲ್ಲಿಂಗು? ಪೆರಿನಿಯಲ್, ಪೆರಿನಿಯಲ್ ಸೋರ್ಸ್ ಆಫ್ ವಾಟರ್ ಅಂತ ಬರ್ಕೋಬಹುದು. ಸೋರ್ಸ್ ಆಫ್ ವಾಟರ್ ಅಂತ ಬರ್ಕೋಬಹುದು. ಆಯ್ತಾ, ಅದರೊಳಗಡೆ ರಿವರ್ಸ್ ಬರುತ್ತೆ. ಪೆರಿನಿಯಲ್ ಸೋರ್ಸ್ ಆಫ್ ವಾಟರ್ ಅದರೊಳಗಡೆ ರಿವರ್ಸ್ ಬರುತ್ತೆ. ಅದರೊಳಗಡೆ ರಿವರ್ಸ್ ಬರುತ್ತೆ. ರಿವರ್ಸ್ ಅಂದ್ರೆ ದೊಡ್ಡದಾಗಿ ಹರಿಯೋ ನದಿಗಳು. ಮತ್ತೆ ಕೆನಲ್ಸ್ ಬರುತ್ತೆ. ಕೆನಲ್ಸ್ ಅಂದ್ರೆ ಸಣ್ಣದಾಗಿ ಜರಿ ತರ ಹರಿಯುತ್ತಲ್ಲ, ಸಣ್ಣ ಕಾಲುವೆ ಅಥವಾ ಜರಿ ತರ ಹರಿಯುತ್ತಲ್ಲ ಬೆಟ್ಟ ಗುಡ್ಡಗಳ ಮಧ್ಯೆ, ಅದನ್ನ ಕಾಲುವೆ ಅಂತ ಹೇಳ್ಬೋದು. ಸಣ್ಣದಾಗಿ ಹರಿತಾ ಇದ್ರೆ ಅದನ್ನ ಕಾಲುವೆಗಳು ಅಥವಾ ಕೆನಾಲ್ಸ್ ಅಂತ ಹೇಳ್ಬೋದು. ಈ ರೀತಿ ಬರ್ಕೋಬಹುದು. ಆಯ್ತಾ, ಪೆರಿನಿಯಲ್ ಸೋರ್ಸ್ ಆಫ್ ವಾಟರು ಆಯ್ತಾ, ವರ್ಷ ಪೂರ್ತಿ ಹರಿಯುವ ನದಿಗಳಲ್ಲಿ ಅದರಲ್ಲಿ 2 ಟೈಪ್ಸ್, ಒಂದು ರಿವರ್ಸ್, ಇನ್ನೊಂದು ಕ್ಯಾನಲ್ಸ್ ಅಂತ ನಾವು ಡಿವೈಡ್ ಮಾಡ್ಬೋದು. ಆಯ್ತಾ, ಆನ್ಸರ್ ಏನು ಬರುತ್ತೆ ಕ್ವಶನ್ ನಂಬರ್ 9ಗೆ? ಕ್ವಶನ್ ನಂಬರ್ 9ಗೆ ಆನ್ಸರು ಎ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ರಿಂಗ್ಸು, ಆರ್ನಮೆಂಟ್ಸ್, ಡೈಮಂಡ್ ರಿಂಗ್ ಅಂತ ಕೊಟ್ಟಿದ್ದಾನೆ. ಆಯ್ತಾ, ಕನ್ನಡದಲ್ಲಿ
ಉಂಗುರಗಳು, ಆಭರಣಗಳು, ವಜ್ರದ ಉಂಗುರಗಳು ಅಂತ ಕೊಟ್ಟಿದ್ದಾರೆ ಆಯ್ತಾ. ನೋಡಿ ಅದನ್ನೆಲ್ಲ ನಾವು ಆರ್ನಮೆಂಟ್ ಅಂತ ಹೇಳ್ತೀವಿ ಆಯ್ತಾ. ಫಸ್ಟ್ ಸರ್ಕಲ್ ಏನಾಗುತ್ತೆ ಆರ್ನಮೆಂಟ್ ಅಂತ ಹೇಳ್ತೀವಿ, ಎಲ್ಲಾನು ಆಭರಣ ಅಂತ ಹೇಳ್ತೀವಿ, ಆರ್ನಮೆಂಟ್ಸ್ ಆಯ್ತಾ. ಈ ಉಂಗುರ, ವಜ್ರದ ಉಂಗುರ ಇದನ್ನೆಲ್ಲ ಆಭರಣ ಅಥವಾ ಆರ್ನಮೆಂಟ್ ಅಂತ ಹೇಳ್ತೀವಿ. ಅದರೊಳಗಡೆ ನಮಗೆ ಇದು ಬರುತ್ತೆ, ಏನು ರಿಂಗ್ಸ್ ಬರುತ್ತೆ, ಅದರೊಳಗಡೆ ರಿಂಗ್ಸ್ ಬರುತ್ತೆ, ಆಭರಣದ ಒಳಗಡೆ ಉಂಗುರ ಬರುತ್ತೆ, ಉಂಗುರದೊಳಗಡೆ ನಮಗೆ ಡೈಮಂಡ್ ರಿಂಗ್ ಬರುತ್ತೆ, ಆಯ್ತಾ. ಫಸ್ಟ್ ಆಭರಣಗಳು, ಅದರ ಒಳಗಡೆ ಉಂಗುರಗಳು ಬರುತ್ತೆ, ಉಂಗುರದೊಳಗಡೆ ಡೈಮಂಡ್ ರಿಂಗು ಒಂದು ಟೈಪ್ ಆಯ್ತಾ. ಅದನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಡೈಮಂಡ್ ರಿಂಗ್ ಆದ್ಮೇಲೆ ರಿಂಗ್ ಆದ್ಮೇಲೆ ಆರ್ನಮೆಂಟ್, ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 10ಗೆ? ಆಪ್ಷನ್ ಸಿ ಆಯ್ತಾ. ನೋಡಿ ಆಲ್ ಡೈಮಂಡ್ ರಿಂಗ್ಸ್ ಆರ್ ರಿಂಗ್ಸ್ ಆಯ್ತಾ, ಆಲ್ ರಿಂಗ್ಸ್ ಆರ್ ಆರ್ನಮೆಂಟ್ ಅಂತ ಕನ್ಕ್ಲೂಡ್ ಮಾಡ್ಬೋದು. ಕ್ವಶನ್ ನಂಬರ್ 10ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಸೆಕೆಂಡ್ಸ್, ಮಿನಿಟ್, ಅವರ್ ಅಂತ ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಸೆಕೆಂಡು, ನಿಮಿಷಗಳು, ಗಂಟೆಗಳು ಅಂತ ಕೊಡ್ತಾನೆ ಆಯ್ತಾ. ಫಸ್ಟ್ ನೋಡಿ, ಫಸ್ಟ್ ಅವರ್ಸ್ ಬರುತ್ತೆ, ಅವರ್ಸ್ ಅಂದ್ರೆ ಗಂಟೆಗಳು, ಅದರೊಳಗಡೆ ಮಿನಿಟ್ಸ್ ಬರುತ್ತೆ, ಆಯ್ತಾ, ಅದರೊಳಗಡೆ ಸೆಕೆಂಡ್ ಬರುತ್ತೆ ಆಯ್ತಾ. ಗಂಟೆ ಒಳಗಡೆ ಮಿನಿಟ್ಸ್ ಒಳಗಡೆ ಸೆಕೆಂಡ್ ಆಯ್ತಾ. ಇದನ್ನ ಈ ರೀತಿ ರೆಪ್ರೆಸೆಂಟ್ ಮಾಡೋದು. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 11ಗೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ಕಂಪ್ಯೂಟರ್ ಸ್ಕಿಲ್ಡ್ ಗ್ರಾಜ್ಯುಯೇಟ್ಸ್ ಎಂಪ್ಲಾಯ್ಡ್. ಕನ್ನಡದಲ್ಲಿ ಕಂಪ್ಯೂಟರ್ ಜ್ಞಾನವುಳ್ಳವರು, ಪದವೀಧರರು, ಉದ್ಯೋಗಿಗಳು ಅಂತ ಕೊಟ್ಟಿದ್ದಾರೆ ಆಯ್ತಾ. ನೋಡಿ ಗ್ರಾಜ್ಯುಯೇಟ್ಸ್ ಎಂಪ್ಲಾಯು ಆಗಿರ್ತಾರೆ, ಕಂಪ್ಯೂಟರ್ ಸ್ಕಿಲ್ಲು ಇರುತ್ತೆ ಆಯ್ತಾ. ಎಂಪ್ಲಾಯ್ಡು ಗ್ರಾಜ್ಯುಯೇಟ್ಸ್ ಆಗಿರ್ತಾರೆ, ಕಂಪ್ಯೂಟರ್ ಸ್ಕಿಲ್ಡು ಆಗಿರುತ್ತೆ. ಕಂಪ್ಯೂಟರ್ ಸ್ಕಿಲ್ ಇರೋರು ಗ್ರಾಜ್ಯುಯೇಟ್ಸ್ ಆಗಿರ್ತಾರೆ ಅಥವಾ ಎಂಪ್ಲಾಯ್ಡು ಆಗಿರ್ತಾರೆ ಆಯ್ತಾ. ಎಲ್ಲ ಇಂಟರ್ ಕನೆಕ್ಟೆಡ್. ಅದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಅಂದ್ರೆ ಈ ರೀತಿ ಬರ್ಕೋಬಹುದು ಆಯ್ತಾ. ಕಂಪ್ಯೂಟರ್ ಸ್ಕಿಲ್, ಕಂಪ್ಯೂಟರ್ ಗೊತ್ತಿರೋರು ಗ್ರಾಜ್ಯುಯೇಟ್ಸ್ ಆಗಿರ್ತಾರೆ, ಆಯ್ತಾ. ಕಂಪ್ಯೂಟರ್ ಗೊತ್ತಿರೋರು ಎಂಪ್ಲಾಯು ಆಗಿರ್ತಾರೆ, ಉದ್ಯೋಗಿಗಳು ಆಗಿರ್ತಾರೆ, ಎಂಪ್ಲಾಯ್ಡು ಆಗಿರ್ತಾರೆ ಆಯ್ತಾ. ನೋಡಿ ಕಂಪ್ಯೂಟರ್ ಗೊತ್ತಿರೋರು ಗ್ರಾಜ್ಯುಯೇಟ್ಸ್ ಆಗಿರ್ತಾರೆ, ಎಂಪ್ಲಾಯ್ ಆಗಿರ್ತಾರೆ. ಅದೇ ರೀತಿ ಗ್ರಾಜ್ಯುಯೇಟ್ಸ್ ಕಂಪ್ಯೂಟರ್ ಸ್ಕಿಲ್ ಗೊತ್ತಿರುತ್ತೆ, ಎಂಪ್ಲಾಯ್ ಆಗಿರ್ತಾರೆ ಆಯ್ತಾ. ಅದೇ ರೀತಿ ಎಂಪ್ಲಾಯ್ಡು ಕಂಪ್ಯೂಟರ್ ಸ್ಕಿಲ್ ಗೊತ್ತಿರುತ್ತೆ ಮತ್ತೆ ಗ್ರಾಜ್ಯುಯೇಟ್ಸ್ ಆಗಿರ್ತಾರೆ. ಇವೆಲ್ಲ ಮೂರು ಇಂಟರ್ ಕನೆಕ್ಟೆಡ್. ಅದನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಆಯ್ತಾ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 12ಗೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ ಸ್ಟೂಡೆಂಟ್, ಫಸ್ಟ್ ಡಿವಿಷನರ್ಸ್, ಥರ್ಡ್ ಡಿವಿಷನರ್ಸ್ ಅಂತ ಇದೆ. ಕನ್ನಡದಲ್ಲಿ ವಿದ್ಯಾರ್ಥಿಗಳು, ಪ್ರಥಮ ದರ್ಜೆ, ತೃತೀಯ ದರ್ಜೆ ಅಂತ ಇರುತ್ತೆ ಆಯ್ತಾ. ಸ್ಟೂಡೆಂಟ್ಸ್ನ ಈ ರೀತಿ ಮಾರ್ಕ್ ಮಾಡ್ಬೋದು, ಸ್ಟೂಡೆಂಟ್ ಅಥವಾ ವಿದ್ಯಾರ್ಥಿಗಳನ್ನ ಈ ರೀತಿ ಮಾರ್ಕ್ ಮಾಡೋದು. ಸ್ಟೂಡೆಂಟ್ ಅದರಲ್ಲಿ ಏನಿರುತ್ತೆ, ಪ್ರಥಮ ದರ್ಜೆನೂ ಇರುತ್ತೆ ಆಯ್ತಾ, ತೃತೀಯ ದರ್ಜೆನೂ ಇರುತ್ತೆ. ಪ್ರಥಮ, ತೃತೀಯ ಎರಡು ಇರುತ್ತೆ ಆಯ್ತಾ. ಫಸ್ಟ್ ಕ್ಲಾಸ್ ಇರುತ್ತೆ, ಥರ್ಡ್ ಕ್ಲಾಸ್ ಇರುತ್ತೆ. ಫಸ್ಟ್ ಕ್ಲಾಸು ಅಥವಾ ಥರ್ಡ್ ಡಿವಿಷನ್ ಅಂತ ಹೇಳ್ತಾರೆ ಆಯ್ತಾ. ಸ್ಟೂಡೆಂಟ್ ಒಳಗಡೆ ಪ್ರಥಮ ದರ್ಜೆ ಮತ್ತು ತೃತೀಯ ದರ್ಜೆ ಎರಡು ಇರುತ್ತೆ. ಅದನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಆಯ್ತಾ. ಕ್ವಶನ್ ನಂಬರ್ 13ಗೆ ಏನು ಬರುತ್ತೆ ಆಪ್ಷನ್ನು? ಕ್ವಶನ್ ನಂಬರ್ 13ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ಟೇಬಲು, ಚೇರು, ಫರ್ನಿಚರ್ ಅಂತ ಕನ್ನಡದಲ್ಲಿ ಮೇಜು, ಕುರ್ಚಿ, ಪೀಠೋಪಕರಣಗಳು ಅಂತ ಕೊಟ್ಟಿದ್ದಾರೆ ಆಯ್ತಾ. ಫರ್ನಿಚರ್ ಒಳಗಡೆ ಅಥವಾ ಪೀಠೋಪಕರಣಗಳು, ಫರ್ನಿಚರ್ ಒಳಗಡೆ ಟೇಬಲ್ಲು, ಕುರ್ಚಿ ಎಲ್ಲ ಬರುತ್ತೆ ಆಯ್ತಾ. ಅಥವಾ ಪೀಠೋಪಕರಣಗಳು, ಅದರೊಳಗಡೆ ಮೇಜು, ಕುರ್ಚಿ ಎಲ್ಲ ಬರುತ್ತೆ. ಅದನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಟೇಬಲ್ಲು, ಚೇರ್ಸ್ ಆಯ್ತಾ, ಟೇಬಲ್ಲು, ಚೇರ್ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಆಯ್ತಾ. ಕ್ವಶನ್ ನಂಬರ್ 14ಗೆ ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 14ಗೆ ಆನ್ಸರ್ ಬಿ ಅಥವಾ ನಂಬರ್ 2 ಅಂತ ಮೆನ್ಷನ್ ಮಾಡಿದ್ದಾರೆ ಆಯ್ತಾ. ನೀವು ಯಾವ್ದಾರು ಯೂಸ್ ಮಾಡಿ. ಕ್ವಶನ್ ನಂಬರ್ 14ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ ಫ್ಲವರ್, ಲೋಟಸ್ ಅಂಡ್ ರೋಸ್. ಕನ್ನಡದಲ್ಲಿ ಹೂವು, ಕಮಲ ಮತ್ತೆ ಗುಲಾಬಿ ಆಯ್ತಾ. ನೋಡಿ ಕಮಲ ಮತ್ತೆ ಗುಲಾಬಿ, ಲೋಟಸ್ ಮತ್ತೆ ರೋಸು ಇವೆರಡು ಫ್ಲವರ್ ಅಂಡರ್ ಬರುತ್ತೆ ಆಯ್ತಾ. ಫ್ಲವರು ಅಥವಾ ಹೂವುಗಳು, ಅದ್ರೊಳಗಡೆ ಲೋಟಸು ಬರುತ್ತೆ, ರೋಸು ಬರುತ್ತೆ, ಅವೆರಡು ಬೇರೆ ಬೇರೆ. ಅದಕ್ಕೆ ಸಪ್ರೇಟ್ ಸರ್ಕಲ್ ಬರ್ತಿದ್ದೀನಿ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 15ಗೆ? ಆಪ್ಷನ್ನು ಎ.
ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 ನಲ್ಲಿ ಇಂಡಿಯಾ, ಹರಿಯಾಣ ಅಂಡ್ ವರ್ಲ್ಡ್, ಕನ್ನಡದಲ್ಲಿ ಭಾರತ, ಹರಿಯಾಣ ಮತ್ತೆ ಜಗತ್ತು. ಆಯ್ತಾ, ಜಗತ್ತು ಅಂದ್ರೆ ಪ್ರಪಂಚ. ಜಗತ್ತೊಳಗಡೆ ಇಂಡಿಯಾ ಬರುತ್ತೆ, ಇಂಡಿಯಾದೊಳಗಡೆ ಹರಿಯಾಣ ಬರುತ್ತೆ. ಆಯ್ತಾ, ವರ್ಲ್ಡ್ ಒಳಗಡೆ ಇಂಡಿಯಾ ಬರುತ್ತೆ, ಇಂಡಿಯಾದೊಳಗಡೆ ಹರಿಯಾಣ ಬರುತ್ತೆ. ಆಯ್ತಾ, ಫಸ್ಟ್ ವರ್ಲ್ಡ್ ಪ್ರಪಂಚ, ವರ್ಲ್ಡ್ ಅದ್ರೊಳಗಡೆ ಇಂಡಿಯಾ ಬರುತ್ತೆ, ಇಂಡಿಯಾ ದೇಶ ಬರುತ್ತೆ. ಆಯ್ತಾ, ಇಂಡಿಯಾ ದೇಶ, ಅದರೊಳಗಡೆ ಹರಿಯಾಣ ರಾಜ್ಯ ಬರುತ್ತೆ, ಹರಿಯಾಣ ಸ್ಟೇಟ್ ಬರುತ್ತೆ. ಆಯ್ತಾ, ಅದನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಆಯ್ತಾ, ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 16ಗೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ನಲ್ಲಿ ಟ್ರಾವೆಲರ್ಸ್, ಟ್ರೈನ್ ಅಂಡ್ ಬಸ್, ಕನ್ನಡದಲ್ಲಿ ಪ್ರಯಾಣಿಕರು, ರೈಲು ಮತ್ತೆ ಬಸ್, ಈ ರೀತಿ ಕೊಟ್ಟಿದ್ದಾರೆ. ಆಯ್ತಾ, ಟ್ರಾವೆಲರ್ಸ್ ಪ್ರಯಾಣಿಕರು, ಅವರಿಷ್ಟ ಯಾವ್ದಲ್ಲಾರು ಹೋಗ್ತಾರೆ, ಬಸ್ಸಲಾರು ಹೋಗ್ತಾರೆ, ಟ್ರೈನಲ್ಲಾರು ಹೋಗ್ತಾರೆ. ಆಯ್ತಾ, ಟ್ರಾವೆಲರ್ಸ್ ಬರ್ಕೊಳ್ಳಿ, ಫಸ್ಟ್ ಟ್ರಾವೆಲರ್ಸ್ ಬರ್ಕೊಳ್ಳಿ, TRAVELLERS, ಟ್ರಾವೆಲರ್ಸ್ ಅವರಿಷ್ಟ, ಬಸ್ಸಲಾರು ಹೋಗ್ತಾರೆ ಅಥವಾ ಟ್ರೈನಲ್ಲಾರು ಹೋಗ್ತಾರೆ, ಈ ರೀತಿ ಬರ್ಕೋಬೋದು ನೀವು. ಆಯ್ತಾ, ಟ್ರೈನಲ್ಲಾರು ಹೋಗ್ತಾರೆ. ಕ್ವಶನ್ ನಂಬರ್ 17ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 18 ಅದರಲ್ಲಿ ಕಂಟ್ರಿ, ನೇಪಾಲ್ ಅಂಡ್ ಇಂಡಿಯಾ, ಕನ್ನಡದಲ್ಲಿ ದೇಶ, ನೇಪಾಳ್ ಮತ್ತೆ ಭಾರತ ಅಂತ ಕೊಟ್ಟಿದ್ದಾರೆ. ಆಯ್ತಾ, ನೇಪಾಳ ಮತ್ತೆ ಇಂಡಿಯಾ ಎರಡು ಬೇರೆ ಬೇರೆ ದೇಶಗಳು, ಅವೆರಡು ಕಂಟ್ರಿ ಅಂಡ್ರಲ್ಲಿ ಬರುತ್ತೆ. ಆಯ್ತಾ, ದೇಶದ ಅಂಡ್ರಲ್ಲಿ ನೇಪಾಳ ಮತ್ತೆ ಇಂಡಿಯಾ ಬರುತ್ತೆ. ಆಯ್ತಾ, ಫಸ್ಟ್ ಏನು ಮಾಡ್ಕೊಳ್ಳಿ, ಕಂಟ್ರಿ ಅಂತ ಬರ್ಕೊಳ್ಳಿ, ಕಂಟ್ರಿ ಅಥವಾ ದೇಶ, COUNTRY ಕಂಟ್ರಿ. ಆಯ್ತಾ, ಅದರೊಳಗಡೆ ಇಂಡಿಯಾನು ಬರುತ್ತೆ, ನೇಪಾಳ ಬರುತ್ತೆ, ಇಂಡಿಯಾ ಮತ್ತೆ ನೇಪಾಳ ಎರಡು ಬರುತ್ತೆ. ಇಂಡಿಯಾ, ನೇಪಾಳ, ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಆಯ್ತಾ, ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 18ಗೆ? ಆಪ್ಷನ್ ಎ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ನಲ್ಲಿ ಪೊಲಿಟಿಷಿಯನ್, ಪೊಯೆಟ್ಸ್ ಅಂಡ್ ವುಮೆನ್, ಕನ್ನಡದಲ್ಲಿ ರಾಜಕಾರಣಿಗಳು, ಕವಿಗಳು ಮತ್ತೆ ಮಹಿಳೆಯರು ಅಂತ ಕೊಟ್ಟಿದ್ದಾರೆ. ಆಯ್ತಾ, ಇದು ನೋಡಿದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ, ಎಲ್ಲ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿದೆ, ಆಪ್ಷನ್ ಎ ಅಂತ ಮಾರ್ಕ್ ಮಾಡ್ಬೋದು ಅಂತ ಅನ್ಸುತ್ತೆ. ಆಯ್ತಾ, ಅಷ್ಟು ಸುಲಭ ಅಲ್ಲ ಅದು, ಆಪ್ಷನ್ ಎ ಅಲ್ಲ ಆನ್ಸರ್. ನೋಡಿ, ಫಸ್ಟ್ ಪೊಲಿಟಿಷಿಯನ್ ಅಂತ ಬರ್ಕೊಳ್ಳಿ, ಫಸ್ಟ್ ಪೊಲಿಟಿಷಿಯನ್ಸ್ ಅಂತ ಬರ್ಕೊಳ್ಳಿ. ಆಯ್ತಾ, ನೋಡಿ ಎಲ್ಲ ಪೊಲಿಟಿಷಿಯನ್ಸ್ ಅಲ್ಲ, ಪೊಲಿಟಿಷಿಯನ್ಸ್ ಕವಿಗಳಾಗಿರ್ತಾರೆ. ಆಯ್ತಾ, ಪೊಲಿಟಿಷಿಯನ್ಸ್ ಕವಿಗಳಾಗಿರ್ತಾರೆ, ಅದನ್ನ ನಾವು ಈ ರೀತಿ ಬರ್ಕೋಬಹುದು. ಪೊಲಿಟಿಷಿಯನ್ ಪೊಯೆಟ್ಸ್ ಆಗಿರ್ತಾರೆ, ಆಯ್ತಾ. ಮತ್ತೆ ಪೊಲಿಟಿಷಿಯನ್ಸ್ ಅಲ್ಲಿ ವುಮೆನ್ಸ್ ಇರ್ತಾರೆ, ಇಂದಿರಾ ಗಾಂಧಿ. ಆಯ್ತಾ, ಪೊಲಿಟಿಷಿಯನ್ಸ್ ಅಲ್ಲಿ ವುಮೆನ್ಸ್ ಇರ್ತಾರೆ, ಅದನ್ನ ಈ ರೀತಿ ಬರ್ಕೋಬಹುದು. ಪೊಲಿಟಿಷಿಯನ್ಸ್ ಅಲ್ಲಿ ವುಮೆನ್ಸು ಇರ್ತಾರೆ. ಆಯ್ತಾ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಪೊಲಿಟಿಷಿಯನ್ಸ್ ಅಲ್ಲಿ ಪೊಯೆಟ್ಸ್ ಇರ್ತಾರೆ, ಎಕ್ಸಾಂಪಲ್ ಅಟಲ್ ಬಿಹಾರಿ ವಾಜಪೇಯಿ. ಪೊಲಿಟಿಷಿಯನ್ಸ್ ಅಲ್ಲಿ ವುಮೆನ್ಸ್ ಇರ್ತಾರೆ, ಎಕ್ಸಾಂಪಲ್ ಇಂದಿರಾ ಗಾಂಧಿ. ಆದ್ರೆ ಪೊಯೆಟ್ಸ್ ವುಮೆನ್ ಆಗಿರಲ್ಲ, ವುಮೆನ್ ಪೊಯೆಟ್ಸ್ ಆಗಿರಲ್ಲ. ಆಯ್ತಾ, ವುಮೆನ್ ಪೊಯೆಟ್ಸ್ಗೆ ಏನಂತ ಹೇಳ್ತಾರೆ ಅಂದ್ರೆ ಪೊಯೆಟಸ್ ಅಂತ ಹೇಳ್ತಾರೆ. ವುಮೆನ್ ಏನಾರ ಇದು ಕವಿತೆ ಬರೀತಾರಲ್ಲ, ಲೇಡೀಸ್ ಏನಾರ ಕವಿತೆ ಬರೆದ್ರೆ ಅದನ್ನ ಪೊಯೆಟಸ್ ಅಂತ ಬರೀತಾರೆ, ಆಯ್ತಾ, ವುಮೆನ್ ಪೊಯೆಟಸ್ ಅಂತ ಹೇಳ್ತಾರೆ. ವುಮೆನ್ ಏನಾರ ಕವಿತೆ ಬರೆದ್ರೆ ಪೊಯೆಟಸ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಕವಯತ್ರಿ ಅಂತ ಹೇಳ್ತಾರೆ, ಕವಯತ್ರಿ ಅಂತ ಹೇಳ್ತಾರೆ. ಆಯ್ತಾ, ಅದಕ್ಕೋಸ್ಕರನೇ ವುಮೆನ್ನ ಪೊಯೆಟಸ್ ಅಂತ ಕರೀತಾರೆ. ಆಯ್ತಾ, ಮಹಿಳೆಯರನ್ನ ಕವಯತ್ರಿ ಅಂತ ಕರೀತಾರೆ, ಪೊಯೆಟ್ಸ್ ಅಂತ ಕರೆಯಲ್ಲ. ಆಯ್ತಾ, ಸೊ ಇದೇ ಬೇರೆ, ಇದೇ ಬೇರೆ. ಸೊ ನೆಕ್ಸ್ಟ್ ನೋಡಿ, ಅದಕ್ಕೆ ಕ್ವಶನ್ ನಂಬರ್ 19ಗೆ ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 19ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಲಿ ಸೋಡಾ ವಾಟರ್, ಮಿನರಲ್ ವಾಟರ್, ಲಿಕ್ವಿಡ್, ಸೋಡಾ ನೀರು, ಖನಿಜಯುಕ್ತ ನೀರು, ದ್ರವ ಅಂತ ಕೊಟ್ಟಿದ್ದಾರೆ. ಆಯ್ತಾ, ಸೋಡಾ ವಾಟರ್, ಮಿನರಲ್ ವಾಟರ್ ಇವೆರಡು ಲಿಕ್ವಿಡ್ ಆಗಿರುತ್ತೆ. ಆಯ್ತಾ, ಸೋಡಾ ವಾಟರ್, ಮಿನರಲ್ ವಾಟರ್ ಇವೆರಡು ಲಿಕ್ವಿಡ್ ಆಗಿರುತ್ತೆ. ಕನ್ನಡದಲ್ಲಿ ಸೋಡಾ ನೀರು, ಖನಿಜಯುಕ್ತ ನೀರು ಇವೆರಡು ದ್ರವ ಆಗಿರುತ್ತೆ. ಸೋಡಾ ನೀರು, ಖನಿಜಯುಕ್ತ ನೀರು ಇವೆರಡು ದ್ರವ ಆಗಿರುತ್ತೆ. ಆಯ್ತಾ, ಹಂಗಂದ್ರೆ ಫಸ್ಟ್ ಲಿಕ್ವಿಡ್ ಅಂತ ಬರ್ಕೋಬೇಕು. ಲಿಕ್ವಿಡ್ ಅಂತ ಬರ್ಕೊಳ್ಳಿ, ಅದ್ರೊಳಗಡೆ ಸೋಡಾ ವಾಟರ್ ಬರುತ್ತೆ. ನೆಕ್ಸ್ಟ್ ಅದ್ರೊಳಗಡೆ ಮಿನರಲ್ ವಾಟರ್ ಬರುತ್ತೆ. ಮಿನರಲ್ ವಾಟರ್, ಸೋಡಾ ವಾಟರ್ ಇವೆರಡು ಲಿಕ್ವಿಡ್ ಅಂಡರ್ ಬರುತ್ತೆ. ಆಪ್ಷನ್ ಯಾರು ಬರುತ್ತೆ ಕ್ವಶನ್ ನಂಬರ್ 20ಗೆ? ಆಪ್ಷನ್ ಡಿ.
ಕ್ವಶನ್ ನಂಬರ್ 21 ನೋಡಿ. ಕ್ವಶನ್ ನಂಬರ್ 21 ಅಲ್ಲಿ ಅರ್ತ್, ಸಿ ಅಂಡ್ ಸನ್, ಕನ್ನಡದಲ್ಲಿ ಭೂಮಿ, ಸಮುದ್ರ ಮತ್ತೆ ಸೂರ್ಯ. ಆಯ್ತಾ, ಭೂಮಿ ಒಳಗಡೆ ಸಮುದ್ರ ಇದೆ, ಅರ್ತ್ ಒಳಗಡೆ ಸಿ ಇದೆ. ಆಯ್ತಾ, ಇದು ಅರ್ತ್. ಆಯ್ತಾ, ಅದರೊಳಗಡೆ ಸಮುದ್ರ ಇದೆ, ಅದರೊಳಗಡೆ ಸಿ ಇದೆ. ಆಯ್ತಾ, ಸೂರ್ಯ ಇದೆಲ್ಲೋ ಒಂದು ಕಡೆ ಇದ್ದಾನೆ, ಸೂರ್ಯ ಆಚೆ ಇದ್ದಾನೆ, ಸೂರ್ಯ ಆಚೆ ಇದ್ದಾನೆ. ಆಯ್ತಾ, ಭೂಮಿ ಒಳಗಡೆ ಸಮುದ್ರ ಇದೆ, ಸೂರ್ಯ ಹೊರಗಡೆ ಇದ್ದಾನೆ. ಅದನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಕ್ವಶನ್ ನಂಬರ್ 21ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 22 ನೋಡಿ. ಕ್ವಶನ್ ನಂಬರ್ 22 ಅಲ್ಲಿ ಲೇಡೀಸ್ನ ಟ್ರಯಾಂಗಲ್ ರೆಪ್ರೆಸೆಂಟ್ ಮಾಡುತ್ತೆ, ಲೇಡೀಸ್ನ ಟ್ರಯಾಂಗಲ್ ರೆಪ್ರೆಸೆಂಟ್ ಮಾಡುತ್ತೆ, ಸರ್ಜನ್ಸ್ನ ಸರ್ಕಲ್ ರೆಪ್ರೆಸೆಂಟ್ ಮಾಡುತ್ತೆ. ಆಯ್ತಾ, ಡಾಕ್ಟರ್ಸ್ನ ಸ್ಕ್ವೇರ್ ರೆಪ್ರೆಸೆಂಟ್ ಮಾಡುತ್ತೆ. ಆಯ್ತಾ, ಕನ್ನಡದಲ್ಲಿ ನೋಡಿ, ಮಹಿಳೆಯರನ್ನ ತ್ರಿಭುಜ ರೆಪ್ರೆಸೆಂಟ್ ಮಾಡುತ್ತೆ, ಶಸ್ತ್ರ ಚಿಕಿತ್ಸೆ ಮಾಡೋರ್ನ ಸರ್ಕಲ್ ರೆಪ್ರೆಸೆಂಟ್ ಮಾಡುತ್ತೆ, ವೈದ್ಯರನ್ನ ಸ್ಕ್ವೇರ್ ರೆಪ್ರೆಸೆಂಟ್ ಮಾಡುತ್ತೆ. ಕ್ವಶನ್ ಏನು ಕೇಳಿದ್ದೇನೆ ಅಂದರೆ ಲೇಡೀಸ್ ಹೂ ಆರ್ ಡಾಕ್ಟರ್ ಅಂಡ್ ಸರ್ಜನ್ ಬೋತ್. ಆಯ್ತಾ, ಮಹಿಳೆಯರಲ್ಲಿ ಸರ್ಜನು ಆಗಿರಬೇಕು, ಡಾಕ್ಟರು ಆಗಿರಬೇಕು. ಅದನ್ನ ಯಾವ ಲೆಟರ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ರೆ. ಆಯ್ತಾ, ನೋಡಿ, ಲೇಡೀಸ್ ಅಂದರೆ ಟ್ರಯಾಂಗಲ್ಲು, ಲೇಡೀಸ್ ಅಂದರೆ ಟ್ರಯಾಂಗಲ್ಲು, ಸರ್ಜನ್ಸ್ ಅಂದರೆ ಸರ್ಕಲ್ಲು, ಡಾಕ್ಟರ್ಸ್ ಅಂದರೆ ಸ್ಕ್ವೇರು. ಆಯ್ತಾ, ನೋಡಿ ಎಮ್ ಇದೆಯಲ್ಲ, ಎಮ್ಮು. ಆಯ್ತಾ, ಎಮ್ಮು ಟ್ರಯಾಂಗಲ್ ಒಳಗಡೆನೂ ಬರುತ್ತೆ, ಸರ್ಕಲ್ ಒಳಗಡೆನೂ ಬರುತ್ತೆ, ಸ್ಕ್ವೇರ್ ಒಳಗಡೆನೂ ಬರುತ್ತೆ. ಆಯ್ತಾ, ಎಮ್ಮು ಟ್ರಯಾಂಗಲ್ ಒಳಗಡೆನೂ ಬರುತ್ತೆ, ಸರ್ಕಲ್ ಒಳಗಡೆನೂ ಬರ್ತಾ ಐತೆ, ಸ್ಕ್ವೇರ್ ಒಳಗಡೆನೂ ಬರುತ್ತೆ. ಆಯ್ತಾ, ಲೇಡೀಸು ಸರ್ಜನ್ನು ಆಗಿರ್ತಾರೆ, ಡಾಕ್ಟರ್ಸು ಆಗಿರ್ತಾರೆ. ಆಯ್ತಾ, ಲೇಡೀಸು ಸರ್ಜನ್ನು ಆಗಿರ್ತಾರೆ, ಡಾಕ್ಟರ್ಸು ಆಗಿರ್ತಾರೆ. ಆಯ್ತಾ, ಕ್ವಶನ್ ನಂಬರ್ 22ಗೆ ಆನ್ಸರು ಎ. ಕ್ವಶನ್ ನಂಬರ್ 22ಗೆ ಆನ್ಸರು ಎ. ಅದೇನಾಗುತ್ತೆ, ಎಮ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಇದೆ. ಆಯ್ತಾ, ಆಪ್ಷನ್ ಎ. ಕ್ವಶನ್ ನಂಬರ್ 23 ನೋಡಿ. ಕ್ವಶನ್ ನಂಬರ್ 23 ಅಲ್ಲಿ ಜರ್ನಲಿಸ್ಟ್ನ ಸರ್ಕಲ್ ರೆಪ್ರೆಸೆಂಟ್ ಮಾಡುತ್ತೆ. ಆಯ್ತಾ, ಜರ್ನಲಿಸ್ಟ್ನ ಸರ್ಕಲ್ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಫೀಮೇಲ್ಸ್ನ ಟ್ರಯಾಂಗಲ್ ರೆಪ್ರೆಸೆಂಟ್ ಮಾಡುತ್ತೆ, ಫೀಮೇಲ್ಸ್ನ ಟ್ರಯಾಂಗಲ್ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಅರ್ಬನ್ ರೆಸಿಡೆಂಟ್ನ ರೆಕ್ಟ್ಯಾಂಗಲ್ ರೆಪ್ರೆಸೆಂಟ್ ಮಾಡುತ್ತೆ. ಆಯ್ತಾ, ಅರ್ಬನ್ ರೆಸಿಡೆಂಟ್ನ ರೆಕ್ಟ್ಯಾಂಗಲ್ ರೆಪ್ರೆಸೆಂಟ್ ಮಾಡುತ್ತೆ. ಹಂಗನ್ಬಿಟ್ಟು ಕ್ವಶನ್ ಏನು ಕೇಳಿದ್ದೇನೆ ಅಂದರೆ ಹೌ ಮೆನಿ ಜರ್ನಲಿಸ್ಟ್ ಆರ್ ಫೀಮೇಲ್ಸ್ ಬಟ್ ನಾಟ್ ಅರ್ಬನ್ ರೆಸಿಡೆಂಟ್. ಕನ್ನಡದಲ್ಲಿ ಎಷ್ಟು ಜರ್ನಲಿಸ್ಟು ಫೀಮೇಲ್ಸ್ ಆಗಿರ್ತಾರೆ ಆದರೆ ಅರ್ಬನ್ ರೆಸಿಡೆಂಟ್ ಆಗಿರಲ್ಲ ಅಂತ ಕೇಳಿದರೆ. ಆಯ್ತಾ, ರಿಪೀಟ್ ಮಾಡ್ತೀನಿ, ಎಷ್ಟು ಜರ್ನಲಿಸ್ಟು ಫೀಮೇಲ್ಸ್ ಆಗಿರ್ತಾರೆ ಆದರೆ ಅರ್ಬನ್ ರೆಸಿಡೆಂಟ್ ಆಗಿರಲ್ಲ ಅಂತ ಕೇಳಿದರೆ. ಆಯ್ತಾ, ಇದಕ್ಕೆ ಯಾವ್ದು ಬರುತ್ತೆ ಆಪ್ಷನ್ನು ನೋಡಿ, ಎಷ್ಟು ಜನ ಫೀಮೇಲ್ಸು ಜರ್ನಲಿಸ್ಟ್ ಆಗಿರ್ತಾರೆ. ಆಯ್ತಾ, ಎಷ್ಟು ಜನ ಫೀಮೇಲ್ಸು ಜರ್ನಲಿಸ್ಟ್ ಆಗಿರ್ತಾರೆ ನೋಡಿ. ಮತ್ತೆ ಹಂಗಂದ್ರೆ ಟ್ರಯಾಂಗಲ್ ಮತ್ತೆ ಸರ್ಕಲ್ ಒಳಗಡೆ ಮಾತ್ರ ಇರಬೇಕು, ಟ್ರಯಾಂಗಲ್ ಒಳಗಡೆ ಇರಬೇಕು, ಸರ್ಕಲ್ ಒಳಗಡೆ ಇರಬೇಕು. ಆಯ್ತಾ, ಆ ನಂಬರ್ ಯಾವುದು 18, ಆ ನಂಬರು 18 ನೋಡಿ. ಎಷ್ಟು ಜನ ಜರ್ನಲಿಸ್ಟು ಫೀಮೇಲ್ ಆಗಿರ್ತಾರೆ ಆದರೆ ಅರ್ಬನ್ ರೆಸಿಡೆಂಟ್ ಆಗಿರಲ್ಲ. ಆಯ್ತಾ, ನೋಡಿ ಕ್ವಶನ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಎಷ್ಟು ಜನ ಜರ್ನಲಿಸ್ಟು ಫೀಮೇಲ್ಸ್ ಆಗಿರ್ತಾರೆ. ಆಯ್ತಾ, ಜರ್ನಲಿಸ್ಟು ಫೀಮೇಲ್ಸ್ ಆಗಿರ್ತಾರೆ ಆದರೆ ಅರ್ಬನ್ ರೆಸಿಡೆಂಟ್ ಆಗಿರಲ್ಲ ಅಂತ ಕೇಳಿದ್ರೆ. ಹಂಗಂದ್ರೆ ಸರ್ಕಲ್ ಮತ್ತೆ ಟ್ರಯಾಂಗಲ್ ಒಳಗಡೆ ಇರುತ್ತಲ್ಲ, ಆ ನಂಬರ್ ಮಾತ್ರ ನಾವು ತಗೋಬೇಕು. ಆ ನಂಬರ್ 18 ಆಗುತ್ತೆ. ಆಯ್ತಾ, ನೋಡಿ ಸ್ಕ್ವೇರ್ ಒಳಗಡೆ ಬರ್ತಾ ಇಲ್ಲ, ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಒಳಗಡೆ ಈ ನಂಬರ್ ಬರ್ತಾ ಇಲ್ಲ. ಅಂದ್ರೆ 18 ಜನ ಫೀಮೇಲ್ಸು ಜರ್ನಲಿಸ್ಟ್ ಆಗಿರ್ತಾರೆ ಆದರೆ ಅರ್ಬನ್ ರೆಸಿಡೆಂಟ್ ಆಗಿರಲ್ಲ. ಆಯ್ತಾ, ಕ್ವಶನ್ ನಂಬರ್ 23ಗೆ ಆಪ್ಷನ್ ಡಿ, ಆಪ್ಷನ್ ಡಿ. ಕ್ವಶನ್ ನಂಬರ್ 24 ನೋಡಿ. ಕ್ವಶನ್ ನಂಬರ್ 24 ಅಲ್ಲಿ ಲೇಡೀಸ್ನ ಸರ್ಕಲ್ ರೆಪ್ರೆಸೆಂಟ್ ಮಾಡುತ್ತೆ, ಕಾನ್ಸ್ಟೇಬಲ್ನ ಟ್ರಯಾಂಗಲ್ ರೆಪ್ರೆಸೆಂಟ್ ಮಾಡುತ್ತೆ, ಮ್ಯಾರಿಡ್ ಪರ್ಸನ್ನ ಸ್ಕ್ವೇರ್ ರೆಪ್ರೆಸೆಂಟ್ ಮಾಡುತ್ತೆ. ಆಯ್ತಾ, ಮ್ಯಾರಿಡ್ ಪರ್ಸನ್ನ ಸ್ಕ್ವೇರ್ ರೆಪ್ರೆಸೆಂಟ್ ಮಾಡುತ್ತೆ. ಆಯ್ತಾ, ಹಂಗೆ ಕೊಟ್ಬಿಟ್ಟು ಕ್ವಶನ್ ಏನು ಕೇಳಿದ್ದೀನಿ ಅಂದರೆ ಹೌ ಮೆನಿ ಲೇಡಿ ಕಾನ್ಸ್ಟೇಬಲ್ ಆರ್ ನಾಟ್ ಮ್ಯಾರಿಡ್ ಅಂತ ಕೊಟ್ಟಿದ್ದಾನೆ. ಆಯ್ತಾ, ಎಷ್ಟು ಜನ ಲೇಡಿ ಕಾನ್ಸ್ಟೇಬಲ್ ಮದುವೆ ಆಗಿಲ್ಲ ಅಂತ ಕೇಳಿದ್ದೀನಿ. ಆಯ್ತಾ, ಈಗ ನೋಡಿ ಕೇರ್ಫುಲ್ ಆಗಿ, ಮ್ಯಾರಿಡ್ ಪರ್ಸನ್ ಅಂದ್ರೆ ಈ ಸ್ಕ್ವೇರ್ ಒಳಗಡೆ ಬರುತ್ತೆ. ಆಯ್ತಾ, ಸ್ಕ್ವೇರ್ ಒಳಗಡೆ ಬರುತ್ತೆ. ಕ್ವಶನ್ ಕೇಳಿರೋದು ಎಷ್ಟು ಜನ ಲೇಡಿ ಕಾನ್ಸ್ಟೇಬಲ್ ನಾಟ್ ಮ್ಯಾರಿಡ್ ಮದುವೆ ಆಗಿಲ್ಲ ಅಂತ ಕೇಳಿದ್ರೆ, ಅಂದ್ರೆ
ಅದೆಲ್ಲಿ ಬರಬೇಕು ನೋಡಿ, ಲೇಡೀಸು ಮತ್ತು ಕಾನ್ಸ್ಟೇಬಲು ಅಂದರೆ ಇಲ್ಲಿ ಬರಬೇಕು. ಇಲ್ಲಿದೆ ನಂಬರು 12 ಇದೆ ಆಯಿತಾ. ನೋಡಿ ಸರ್ಕಲ್ ಒಳಗಡೆನೂ ಬರ್ತಾ ಐತೆ, ಟ್ರಯಾಂಗಲ್ ಒಳಗಡೆನೂ ಬರ್ತಾ ಐತೆ ಆಯಿತಾ. ಸರ್ಕಲ್ ಒಳಗಡೆನೂ ಬರ್ತಾ ಐತೆ, ಸರ್ಕಲ್ ಒಳಗಡೆನೂ ಬರ್ತಾ ಐತೆ, ಟ್ರಯಾಂಗಲ್ ಒಳಗಡೆನೂ ಬರ್ತಾ ಐತೆ ಆಯಿತಾ. ನೋಡಿ 12 ಜನ ಲೇಡಿ ಕಾನ್ಸ್ಟೇಬಲ್ ಮದುವೆ ಆಗಿಲ್ಲ, 12 ಜನ ಲೇಡಿ ಕಾನ್ಸ್ಟೇಬಲ್ ಮದುವೆ ಆಗಿಲ್ಲ ಆಯ್ತಾ. ಕ್ವಶನ್ ನಂಬರ್ 24ಗೆ ಆನ್ಸರು ಸಿ. ಕ್ವಶನ್ ನಂಬರ್ 24ಗೆ ಆನ್ಸರು ಸಿ. ಕ್ವಶನ್ ನಂಬರ್ 25 ನೋಡಿ. ಕ್ವಶನ್ ನಂಬರ್ 25 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಬ್ಯಾಂಕ್ ಆಫೀಸರ್ನ ಟ್ರಯಾಂಗಲ್ ರೆಪ್ರೆಸೆಂಟ್ ಮಾಡುತ್ತೆ, ಬ್ಯಾಂಕ್ ಆಫೀಸರ್ನ ಟ್ರಯಾಂಗಲ್ ರೆಪ್ರೆಸೆಂಟ್ ಮಾಡುತ್ತೆ, ಅಥ್ಲೆಟ್ನ ಸರ್ಕಲ್ ರೆಪ್ರೆಸೆಂಟ್ ಮಾಡುತ್ತೆ, ಅಥ್ಲೆಟ್ನ ಸರ್ಕಲ್ ರೆಪ್ರೆಸೆಂಟ್ ಮಾಡುತ್ತೆ, ಟಾಲ್ ಮ್ಯಾನ್ನ ಸ್ಕ್ವೇರ್ ರೆಪ್ರೆಸೆಂಟ್ ಮಾಡುತ್ತೆ, ಟಾಲ್ ಮ್ಯಾನ್ನ ಸ್ಕ್ವೇರ್ ರೆಪ್ರೆಸೆಂಟ್ ಮಾಡುತ್ತೆ ಆಯ್ತಾ. ಈ ರೀತಿ ಒಂದು ಫಿಗರ್ ಕೊಟ್ಟು ಏನು ಕೇಳಿದ್ದೇನೆ ಅಂದರೆ, ವಿಚ್ ರೀಜನ್ ರೆಪ್ರೆಸೆಂಟ್ ಬ್ಯಾಂಕ್ ಆಫೀಸರ್ ಹೂ ಆರ್ ಅಥ್ಲೆಟ್. ಎಷ್ಟು ಜನ ಬ್ಯಾಂಕ್ ಆಫೀಸರು ಅಥ್ಲೆಟ್ ಆಗಿದ್ದಾರೆ ಅಂತ ಕೇಳಿದ್ದಾರೆ ಆಯ್ತಾ. ಯಾವ ರೀಜನ್ನು ಬ್ಯಾಂಕ್ ಆಫೀಸರು ಅಥ್ಲೆಟ್ ಇವೆರಡೂ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾರೆ ಆಯ್ತಾ. ಯಾವ ರೀಜನ್ನು ಬ್ಯಾಂಕ್ ಆಫೀಸರ್ ಮತ್ತು ಅಥ್ಲೆಟ್ ಇವೆರಡೂ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾರೆ ಆಯ್ತಾ. ಇಲ್ಲಿ ನೋಡಿ, ಅದಕ್ಕೇನು ಮಾಡುತ್ತೆ, ಈ ರೀಜನು ಬ್ಯಾಂಕ್ ಆಫೀಸರು ಮತ್ತು ಅಥ್ಲೆಟ್. ಬ್ಯಾಂಕ್ ಆಫೀಸರ್ ಅಂದರೆ ಇಷ್ಟು ಬರುತ್ತೆ, ಬ್ಯಾಂಕ್ ಆಫೀಸರು ಆಯಿತಾ, ಮತ್ತು ಅಥ್ಲೆಟ್ ಅಂದರೆ ಪಿ ಮತ್ತು ಕ್ಯೂ ಎರಡು ಆಗುತ್ತೆ ಆಯಿತಾ. ನೋಡಿ ಕ್ಯೂ ಸರ್ಕಲ್ ಒಳಗಡೆ ಬರ್ತಾ ಇದೆ, ನೋಡಿ ಕ್ಯೂ ಸರ್ಕಲ್ ಒಳಗಡೆ ಬರ್ತಾ ಐತೆ, ಟ್ರಯಾಂಗಲ್ ಒಳಗಡೆ ಬರ್ತಾ ಐತೆ ಆಯಿತಾ. ಪಿ ನೋಡಿ, ಪಿನೂ ಅಷ್ಟೇ ಸರ್ಕಲ್ ಒಳಗಡೆ ಬರ್ತಾ ಐತೆ, ಟ್ರಯಾಂಗಲ್ ಒಳಗಡೆ ಬರ್ತಾ ಐತೆ. ಪಿ ಮತ್ತು ಕ್ಯೂ ಟ್ರಯಾಂಗಲ್ ಒಳಗಡೆ ಬರುತ್ತೆ, ಸರ್ಕಲ್ ಒಳಗಡೆ ಬರುತ್ತೆ ಆಯ್ತಾ. ಇದಕ್ಕೆ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಡಿ ಬರುತ್ತೆ, ಆಪ್ಷನ್ ಡಿ, ಪಿ ಆ್ಯಂಡ್ ಕ್ಯೂ ಅಂತ ಹೇಳ್ಬೋದು ಆಯ್ತಾ. ಪಿ ಆ್ಯಂಡ್ ಕ್ಯೂ ಅಂತ ಹೇಳ್ಬೋದು ಆಯ್ತಾ.